ನಾವು ಹುಟ್ಟಾಗ್ಲಿಂದನೂ ರಜನಿ ಫ್ಯಾನು. ಮೀನು ನಮಗೋಸ್ಕರ ಪ್ರಾಣ ಕೊಟ್ಟಿರುತ್ತೆ. ಅಯ್ಯಯ್ಯೋ ಅಯ್ಯೋ ರಜನಿ ಫ್ಯಾನ್ ಅಂತ ರಾಮಯ್ಯ ಬಯಸ್ಕೊತೈತೆ. ನಂಗೊಂದು ಡೌಟು, ಮೀನು ಕಕ್ಕ ಮಾಡಿದಾಗ ಅದಕ್ಕೆ ತೊಳ್ಕೊಳಕ್ ಬರಲ್ಲ ಅಂತ ತೊಳ್ಕೊಳಲ್ವಾ, ಅಥವಾ ಆಲ್ರೆಡಿ ನೀರಲ್ಲಿ ಇದೀನಿ ಅಂತ ತೊಳ್ಕೊಳಲ್ವಾ? ಎತ್ಕೋ ಎತ್ಕೋ ಮುಟ್ಟು. ಇದೆಷ್ಟಿದು ಕೆಜಿ? 250 ಲವ, ಇದು 230, ಅದು 200 ರೂಪಾಯಿ, 230 ಬಂದಾಗ ಈಗ ಬಂದರೆ ನೀವು ಜಿಲೇಬಿ ಹಾಕದ ಎಷ್ಟು ಕೆಜಿ? ಎಷ್ಟು ಕೆಜಿ ಹಾಕಲಿ? ಒಂದು ಹಾಕಿ. ನೋಡ್ಕವ ಸಾಕವ ಸಾಕ. ಏನು ಮಾಡ್ತೀಯ ಮಮ್ಮಿ ಜಿಲೇಬಿನ? ಫ್ರೈ ಮಾಡೋಣ. ನಿನ್ನ ಮಕ್ಕ ಹೆಂಗೆ ಕಾಣ್ತೈತೆ ಗೊತ್ತಾ ಇದರಲ್ಲಿ? ಕಾಣಿಸ್ತೈತೆ, ಆಮೇಲೆ ತೋರಿಸ್ತೀನಿ. ಕೊನೆಗೂ ಧೈರ್ಯ ಮಾಡಿ ಮುಟ್ಬಿಟ್ಟೆ. ಫ್ರೆಶ್ ಆಂಟಿ ಮುಟ್ಟು ನೋಡ್ತಿರೋದಷ್ಟೇ. ಈ ವಯಸ್ಸು ಅದೇ ಕವರ್ಡ್ ವಯಸ್ಸು. ಹೌದಾ? ಲೈನ್ ಏನು ಹಾಕ್ಬೇಡಿ, ಹಂಗೆ ಕೊಡಿ, ನಾವು ಹಾಕೊಂಡು. ನೀವು ಕ್ಲೀನ್ ಮಾಡ್ಬಿಟ್ಟು ಕೊಡ್ತೀರ, ನಾನು ಮಾಡ್ಕೊತೀನಿ. ಕಾಸಲ್ಲೇ ಕೊಟ್ಬಿಟ್ಟು ನನ್ನ ಹೆಸರು ಮೀನು ಕೊಟ್ಟಿಲ್ಲ. ಬ್ಲಡ್ ಬರ್ತಾ ಇದೆ ನೋಡಿ. ನಾವೇ ಖರ್ಚು ನೋಡಲ್ಲಿ. ಅದು ಯಾವ ಗ್ರೂಪ್ ಬ್ಲಡ್ ಕೇಳು? ಗೊತ್ತಿಲ್ಲ ಏನಪ್ಪ ಅದು ಬ್ಲಡ್ ಬರ್ತೈತೆ ಅಂದ್ರು, ಯಾವ ಗ್ರೂಪ್ ಕೇಳು ಅಂದೆ. ನೋಡು ಹಂಗೆ ತೆಗಿ, ಹಂಗೆ ಸಿಪ್ಪೆ ತೆಗ್ದಲ್ಲ ಹಂಗೆ ತೆಗಿ ನೋಡುಮ್ಮ ಎಲ್ಲನೂ ಅದು ನೀಟಾಗಿ ಮಸಾಲೆ ಅಂಟ್ಕೊಳ್ಳುತ್ತೆ ಅವಾಗ. ನೀನು ಮನೆಗೆ ಹೋಗ್ಬಿಟ್ಟು ತೆಗಿ. ಅವ್ರಿಗೆ ನೋಡು, ಅವ್ರಿಗೆ ಗೊತ್ತಿದೆ ಚಾಕು ಚೆನ್ನಾಗಿದೆ ಕಣಮ್ಮ, ತೆಗಿತಾವ್ರೆ. ನಮ್ಗಾಗೋದಿಲ್ಲ ಅದು ತಾನಮ್ಮ. ಆಗಲ್ಲ, ಯಾರಿಗೂ ಆಗಲ್ಲ. ದಪ್ಪ ಮೀನಲ್ಲಿ ತೆಗಿಬೋದಿಲ್ಲವ, ಸಣ್ಣ ಮೀನಲ್ಲಿ ಇಲ್ಲ, ನೀನು ಎಡಿವಾಗ ಬತ್ತಿತ್ತಲ್ಲ ಸ್ವಲ್ಪ ಅದಕ್ಕೆ ತೆಗಿಯಲ್ಲಿ. ದಪ್ಪ ಮೀನಲ್ಲಿ ಅಂದರೆ ಅವರು ನೀಟಾಗಿ ಸಿಪ್ಪೆನೇ ತೆಗೆದು ಬಿಡ್ತಾರೆ. ಅಲ್ಲಿ ಒಂದು ಮೊಟ್ಟೆ ಇಟ್ಟಿದೆ ನೋಡು, ಕೋಳಿ ಇಲ್ಲಿ ಕಾಣಿಸ್ತೈತಲ್ಲ, ಅದಕ್ಕೆ ಕೂಗ್ತೈತೆ ನಾನು ಮೊಟ್ಟೆ ಇಟ್ಟಿದ್ದೀನಿ ಎತ್ಕೊ ಅಂತ. ಅವ್ರು ಬರ್ತಾ ಇಲ್ಲ. ಆಮೇಲೆ ನಗ್ತೀನಿ. ಬೇವರ್ಸಿ ಮುಂಡೆದೆ, ನಾನೇ ಎದುರು ಕಣ್ಣಲ್ಲೋ. ಏನೇ ಮಗನ್ಗೆ ಹಿಂಗೆಲ್ಲ ಬೈತೀಯಾ? ಮತ್ತೆ ಇನ್ನೇನು, ನಾನು ಎಲ್ಲ ಬಿದ್ದೋದೇನೋ ಅಂತ ಅನ್ಕೋತಾ ಇದ್ದೀನಿ ನಾನು. ಅಯ್ಯೋ ನನ್ನ ಮಗ ಬಿದ್ದೈತಲ್ಲಪ್ಪ ಅಂತ. ನೋಡ್ದಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಡೌ ಮಾಡ್ತಾ ಇದೀಯಾ? ಟೆಕ್ನಾಲಜಿಯ ಯಾಕೆಂದ್ರೆ ಮೇಲೆ ಇಟ್ಕೊಂಡಾಗ ನಾನು ಎತ್ತರ ಕೂತಿದ್ದೀನಲ್ಲ, ಮೇಲೆ ಇಟ್ಕೊಂಡಾಗ ಈಸಿ ಆಗ್ತದೆ ನೋಡಿ. ಕರೆಕ್ಟಾ? ಈಗ ಅದನ್ನ ನೀರೊಳಗೆ ಹಾಕಿದ್ರೆ ಇದು ಈಜೋಡಿ ಅಲ್ಲ ತಾನೇ? ಅದು ಈಜೋಡಿ ಇತ್ತೆ ನೋಡಿ ಈಗ. ಹಾಂ, ಅಯ್ಯೋ ಲೂಜ್ ಹೊಡಿತಾ ಇದೆ, ಈಜು ಹೊಡಿತಾ ಇಲ್ಲ. ಲೂಜ್ ನೋಡಿದೆ. ಹಾಂ ಮಮ್ಮಿ ನಂಗೊಂದು ಡೌಟು, ಮೀನು ಕಕ್ಕ ಮಾಡಿದಾಗ ಅದಕ್ಕೆ ತೊಳ್ಕೊಳಕ್ ಬರಲ್ಲ ಅಂತ ತೊಳ್ಕೊಳಲ್ವಾ, ಅಥವಾ ಆಲ್ರೆಡಿ ನೀರಲ್ಲಿ ಇದೀನಿ ಅಂತ ತೊಳ್ಕೊಳಲ್ವಾ? ಆಲ್ರೆಡಿ ನೀರಲ್ಲಿ ಇದೀನಿ ಅಂತ ತೊಳ್ಕೊಳಲ್ಲ. ಹೌದಾ? ನಿಂಗೆ ಹೇಳಿತ್ತ ಅದು? ಇವಾಗ ಹೇಳ್ತೈತೆ ನೋಡು, ಇಲ್ಲಿ 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 ಭಯ ಇದು. ಕೇಳು ಪ್ರಶ್ನೆ. ಮೀನಿಗೆ ಗಡ್ಡ ಐತೆ, ಗಡ್ಡನೂ ಐತೆ. ಪ್ರಶ್ನೆ ಕೇಳು, ಆನ್ಸರ್ ಮಾಡ್ತೈತೆ ನೋಡು. ಈ ನೀರನ್ನ ಮೀನನ್ನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡಾದ್ಮೇಲೆ ಉಪ್ಪಲ್ಲಿ ನೀರಲ್ಲಿ ತೊಳಿಬೇಕು ಅಂತಾರಲ್ಲ, ಯಾಕೆ ಅದು? ಅದ್ರಲ್ಲಿ ಏನೋ ಬೇರೆ ಕ್ರಿಮಿಕೀಟಗಳೆಲ್ಲ ಇದ್ರೆ ಅದೆಲ್ಲ ಸತ್ತೋಗ್ಲಿ, ಗಲೀಜೆಲ್ಲ ಹೊಂಟೋಗ್ಲಿ, ಆಮೇಲೆ ಮತ್ತೆ ವೆನಿಗರ್ ಹಾಕ್ಬಿಟ್ಟು ತೊಳಿಬೇಕು. ಆವಾಗ ಇದು ಏನು ಹಿಂಗೆ ನೋಡಿ, ಇಲ್ಲಿ ತೋರಿಸಿ, ಇಲ್ಲಿ ಕೊಳೆ ಕಾಣಿಸ್ತೈತಾ? ಇದೆಲ್ಲ ನೀಟಾಗಿ ಬೆಳ್ಳಗೆ ಹಾಕ್ಬಿಡುತ್ತೆ. ವೆನಿಗರ್ ಇಲ್ಲ ಅಂತ ಹೇಳಿದ್ರೆ ಡಿಟರ್ಜೆಂಟ್ ಹಾಕ್ಬೋದಾ? ಸೋಪ್ ಪೌಡ್ರ್ ಹಾಕ್ಬಿಟ್ರು ಒಂದಿನ ಎಲ್ಲ ಉನಿ ಹಾಕ್ಬಿಟ್ರೆ ಚೆನ್ನಾಗಿ ಉಂತೋಗಿ ಚೆನ್ನಾಗಿ ಮೀನು ಅಲ್ಲೇ ಫ್ರೆಶ್ ಆಗಿ ಒಣಗೂ ಬಂದ್ಬಿಡುತ್ತೆ. ಹಂಗಾರೆ ವಾಷಿಂಗ್ ಮಿಷಿನ್ಗೆ ಹಾಕು. ಓ ಮರ್ತೋಗ್ಬಿಟ್ಟೆ ಕಣೋ. ಇದ್ರದ್ದು ಬಾಯು ಬೂ
ಅದ್ರ ಬಾಯಿ ಅಂದ್ಬಿಟ್ಟು ನಿನ್ ಬಾಯಿ ಯಾಕೆ ಬಹು ಅಂತ ಇದೆಯಾ? ಇದಕ್ಕೆ ಲಿವರ್ ಇರುತ್ತಾ? ಹ್ಮ್ ಫಿಶಿಗೆ ಲಿವರ್ ಐತೆ ತಾನೇ? ಹ್ಞೂ ಲಿವರು ಗುಂಡ್ಕಾಯಿ ಎಲ್ಲ ಇರುತ್ತೆ. ಅಲ್ಲ ಇದು ನೋಡಿದ್ದು ಅದೇ ತಾನೇ, ಇದು ಅದೇ ಥರ ಐತೆ ನೋಡಿ. ಅದೇ ಲಿವರೇ ಹಾಂ ಲಿವರೇ ಅದು. ಅಲ್ವಾ? ಅದು ತಿನ್ಬೋದಾ ತಿನ್ಬಾರ್ದಾ? ತಿನ್ಬಾರ್ದು. ಈಗ ಮೀನಿಗೆ ಬೆನ್ನುಜ್ಜಿ ಸ್ನಾನ ಮಾಡಿಸಲಾಗಿದೆ. ಇದನ್ನು ಕೊಯ್ಯುವ ಸಮಯ. ಆ 1, ಆ 2, ಆ 3, ಆ 4, ಆ 5 ಇಲ್ವಾ? ಒಳ್ಳೆ ಬಿಡ ಆಯ್ತು. ಆ್ಯಕ್ಚುಲಿ ಮೀನನ್ನು ಕುಯ್ಯುವುದು ಒಂದು ಕಲೆ. ಮೊದಲು ಇದನ್ನು ಹೀಗೆ ತೆಗೆದುಕೊಂಡು ಆರ್ಟಿಸ್ಟಿಕ್ಕಾಗಿ ಹಿಂಗೆ ಕೊಯ್ಬೇಕು. 1, 2, 3, 4, 5, 6 ಹಿಂಗೆ ಗುಡಿಸ್ಬೇಕಾದ್ರೆ ಹಿಂಗೆ ನೀಟಾಗಿ ಬರ್ತದೆ. ಮಸಾಲೆನೆಲ್ಲ ನೀಟಾಗಿ ತುಂಬ್ಕೊಂಡು ಹಂಗೆ ಕುಯ್ಬೇಕು. 1, 2, 3, 4, 5, 6 ಇನ್ನೊಂದು ಹಾಕಿದ್ರೆ 7. ಮೀನು ನಮಗೋಸ್ಕರ ಪ್ರಾಣ ಕೊಟ್ಟಿರುತ್ತೆ. ನಮ್ಮ ಬಾಡಿಗೆ ಪ್ರೋಟೀನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರ ಪ್ರಾಣನೇ ನಾವು ತಿಂತಾ ಇರ್ತೀವಿ. ಸೊ ಅದನ್ನು ನಾವು ನೀಟಾಗಿ ಮಾಡಬೇಕು. ಆದರೆ ಜೀವಕ್ಕೆ ನಾವು ಬೆಲೆ ಕೊಡಬೇಕು. ಇಲ್ಲಾಂದರೆ ಮೀನಿನ ಆತ್ಮ ಬಂದು ನಮಗೆ ನೀರಿನಲ್ಲಿ ಗಂಡ ಉಂಟಾಗುತ್ತದೆ. ಜಾತಕದಲ್ಲಿ ಏನು ಗ್ರಹಗಳು ಸೈಡ್ಗೆ ಹೋಗ್ಬಿಡ್ತವೆ. ಹೀಗೆ ಕುಯ್ದರೆ ಮಸಾಲೆ ಹಾಕೋದಕ್ಕೂ ಕರೆಕ್ಟಾಗಿರುತ್ತದೆ. ಆಮೇಲೆ ಬುಡಿಸ್ಕೊ ತಿನ್ನೋದಕ್ಕೂ ಕರೆಕ್ಟಾಗಿರುತ್ತದೆ. ರೋಸ್ಟ್ ಆಗುತ್ತದೆ ನೀಟಾಗೆ. ನಾನು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಚೆಫ್ ಆಗಬೇಕಿತ್ತು. ನಿನ್ನ ಸವಾಸ ಮಾಡಿ ಇಲ್ಲೇ ಉಳ್ಕೊಬಿಟ್ಟಿದ್ದೀನಿ ಶಿಲಾ. ಏನು ಶಿಲಾ? ನಾನು ಇಂಟರ್ನ್ಯಾಷನಲ್ ಶೆಫ್ ಆಗಬೇಕಿತ್ತು. ನಿನ್ನ ಸವಾಸ ಮಾಡಿ ಇಲ್ಲೇ ಉಳ್ಕೊಬಿಟ್ಟಿದ್ದೀನಿ. ಶೆಫ್ಗೆ ಸ್ಪೆಲ್ಲಿಂಗ್ ಗೊತ್ತಾ? ನೀನು ಮೊದಲು ಫೆಲಿಂಗ್ ಅನ್ನಕ್ಕೆ ಬಂದಿರ್ತಾನೆ. ಹೇಳು, ನಿನಗೆ ಮೊದಲು ಸ್ಪೆಲ್ಲಿಂಗ್ ಅಂತ ಹೇಳಕ್ಕೆ ಗೊತ್ತಾ? ಏನು ಬಂದ್ಬಿಟ್ಲು? ಶೆಫ್ಗೆ ಫೆಲಿಂಗ್ ಗೊತ್ತಾ? ಇದೆಲ್ಲ ಮಾಡಿದ ನಂತರ ಹಿಂಗೊಂದ್ಸಲ ಸ್ಟೈಲಾಗಿ ಹಿಂಗೆ ಅಂದ್ಬಿಡ್ಬೇಕು. ಹಿಂಗೇಳ ಹಿಂಗೆ ನಾನು ಮಾಡ್ತೀನಿ. ಹಿಂಗೆ ಮಾಡು. ಮಾಡು, ತೋರಿಸು ನೀನು. ನೀನು ಹತ್ರ ಇದ್ರೆ ನಮಗೆ ಭಯ ಒಂಥರ. ಆಯ್ತು, ಮಾಡು ಮಾಡು. ಇಲ್ಲಿ ಮಕ ನೋಡು. ಹಿಂಗೈತಾ? ಹಿಂಗೆ ಹಿಡ್ಕೊಂಡು ಇಷ್ಟೇ. ನಾನು ಇರೇ ಒಂದು ನಿಮಿಷ. ಹಂಗ ಹೆಂಗೆ ಸ್ಟೈಲಾಗೆ? ನಾನೊಂದ್ಸತಿ ಅಯ್ಯಯ್ಯೋ ಗೊತ್ತಾಯಿಲ್ಲ. ಹಿಂಗೆ ನೀಟಾಗಿ ಹಿಂಗೆ ತಿರುಗಿಸ್ಬೇಕು. ನಾವು ಹುಟ್ದಾಗ್ಲಿಂದನೂ ರಜನಿ ಫ್ಯಾನು. ಅಯ್ಯೋ ರಜನಿ ಫ್ಯಾನ್ ಅಂತ ರಾಮಯ್ಯನ್ ವಾಯ್ಸ್ ಬರ್ತೈತೆ ನೋಡ್ರಿ. ನಾವು ಸಿದ್ದರಾಮಯ್ಯನ ನಾವು ಇದಕ್ಕೆ ಶುಂಠಿ ಹಾಕಬೇಕು, ಆಯ್ತಾ? ಆಮೇಲೆ ಇದಕ್ಕೆ ಹಿಂಗೆ ನೀವು ರೆಸಿಪಿ ನೋಡ್ರಪ್ಪ.
ಅಯ್ಯೋ ಯಾರ್ಯಾರ್ದು ವಾಯ್ಸ್ ಬತ್ತೈತೆ, ನನ್ನ ವಾಯ್ಸ್ ಎಲ್ಲೋಯ್ತು ಗೊತ್ತಾಯ್ತಾ ಇಲ್ಲ. ಅದು ಶುಂಠಿ, ಇದು ಮೆಣಸು. ಅದು ಗೆಣಸಾ? ಅಯ್ಯೋ ಹಸಿ ಗೆಣಸು. ಹ್ಮ್ ಕಲರ್ಫುಲ್ ಆಗೈತೆ. ಹಸಿ ಗೆಣಸನ್ನು ಹಾಕಿದ್ದೇವೆ. ನೀನ್ ಲೂಸು. ಎಸ್, ನಾನು ಲೂಸು. ನೀನು ಗೊತ್ತಿಲ್ವಾ? ನಾನ್ ಕೂಸು. ನಾನು ಲೂಸು ಅಂದಮೇಲೆ ನನ್ನ ಕೂಸು ಲೂಸೆ. ಇದು ಬೆಳ್ಳುಳ್ಳಿ. ಎಲ್ಲರ ಮನೇಲೂ ನೋಡಿ ಮಾಡಿ ಸಹವಾಸ ಮಾಡ್ರಪ್ಪ, ನೋಡಿ ಮಾಡಿ ಸಹವಾಸ ಮಾಡ್ರಪ್ಪ ಅಂತ ಹೇಳ್ತಾರೆ. ನಾನು ಹುಡ್ತಾನೆ ಈ ಸಹವಾಸ ಮಾಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವಾಗ ಇದನ್ನ ಚೆನ್ನಾಗಿ ನೈಸಿಗೆ ಅರ್ದ್ಬಿಟ್ಟು ಬರ್ತೀನಿ. ಅರ್ಕೊಂಡು ಬಿಡೋಣ. ಎಲ್ಲ ಗುರ್ರ ಅನ್ಸ್ಬಿಡು. ಎಲ್ಲ ನೋಡ್ರಿ, ಈ ಮೀನಿದೆಯಲ್ಲ, ಇದು ಕೆರೆಯಲ್ಲಿ ಈಜಾಡ್ತಾ ಇದ್ದಂತಹ ಮೀನು. ಹೇಳ, ಕೆರೆಯಲ್ಲಿ ಈಜಾಡ್ತಾ ಇದ್ದಂತಹ ಮೀನು. ಆ ಮೀನನ್ನು ತೆಗೆದುಕೊಂಡು ಬಂದು ಕಾಲು ಮುರಿದಾಕಿ ರೆಕ್ಕೆ ಪುಕ್ಕಗಳೆಲ್ಲ ಕಿತ್ತಾಕಿ ಮಸಾಲೆ ಹಾಕ್ತಾ ಇದ್ದೀವಿ. ಈ ಮಸಾಲೆಗೆ ಹಾಕ್ತಾ ಇರುವಂತಹ ಮಸಾಲೆಯ ಹೆಸರೇನು? ಚೆನ್ನಾಗಿ ಕಾಣಿಸ್ತೈತಾ? ಹೊಸೂರ್ಗೈತೆ. ಪೇಸ್ಟ್ ಥರ ಮಾಡಿಬಿಟ್ಟಿದ್ದೀನಿ. ಫುಲ್ಲು ನೈಸ್ ರುಬ್ಬಿದ್ದೀನಿ. ಲೇ, ಅದು ಹಸುರ್ಗಿಲ್ಲ ಕಡೆ, ಹಸು ಸಗಡಿ ಆಗ್ತಂಗೈತೆ. ಯಾವುದು ತಿನ್ನೋದಕ್ಕೆಲ್ಲ ಹಂಗೆ ಅನ್ಬೇಡ. ನೋಡಲ್ಲಿ ಒಲಿ ಕಲ್ಸ್ಬಿಟ್ಟಿಡು. ಮ್ಯಾರಿನೇಷನ್ ಆದ್ಮೇಲೆ ಕಂಟಿನ್ಯೂ ಮಾಡುವ. ಅರಿಶಿನ ಪುಡಿ ಹಾಕ್ಬೇಕು. ಅರಿಶಿನ ಪುಡಿ ಬಿಚ್ಚು. ಇದು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸಾಕನ್ನಿಸ್ತೈತೆ ಅಲ್ವಾ? ಅರಿಶಿನ ಸ್ವಲ್ಪ, ಚಿಲ್ಲಿ ಪೌಡರ್ ಆ್ಯಕ್ಚುಲಿ ಹಾಕೋದು ಕಲರಿಗೋಸ್ಕರ. ಈ ಗ್ರೀನ್ ಕಲರ್ ಜೊತೆ ಒಂಚೂರು ಆರೆಂಜ್ ಶೇಡ್ ಬಂದು ಒಂಥರ ಚೆನ್ನಾಗಿರ್ತದೆ ಕಲರು. ಆ್ಯಕ್ಚುಲಿ ಖಾರ ಬರೋದೆಲ್ಲ ಹಸಿಮೆಣಸಿನ್ಕಾಯಿಂದನೇ, ಚಿಲ್ಲಿ ಪೌಡ್ರಿಂದ ಒಂದು ಲೈಟಾಗಿ ಬರುತ್ತೆ. ಬಟ್ ಸ್ಟಿಲ್ ಕಲರ್ಫುಲ್ ಆಗಿರೋದಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಹಾಕ್ತೀವಿ. ಇದನ್ನು ಹಿಂಗೆ ಕಲಸ್ಕೊಬಿಟ್ಟು ನಿಂಬೆಹಣ್ಣು ಹಾಕ್ಬೇಕಲ್ಲ ಸ್ವಲ್ಪ ಕರೆಕ್ಟ್. ಅದನ್ನು ಸ್ವಲ್ಪ ಒಂದು ನಿಂಬೆಹಣ್ಣು ರಸ, ಎಲ್ಲ ಮಿಕ್ಸ್ ಆಯ್ತಾ? ಎಲ್ಲ ಮೀನಿಗೂ ಸ್ನಾನ ಮಾಡಿಸಿದ್ವಿ, ಪೌಡ್ರು ಎಲ್ಲ ಹಚ್ಬೇಕಲ್ಲ, ಹಂಗೆ ಇದನ್ನು ಹಚ್ಚಿ ನೀಟಾಗಿ ಪಾಪ ಮಲಗಿಸ್ಬಿಡ. ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ರೆ ನಮ್ಮ ಅಮ್ಮ ಇದೇ ಥರ ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ಬೇಡ, ನಾನು ಇಲ್ಲಿ ಎಂಡ್ ಮಾಡ್ಕೊತೀನಿ. ಫ್ರೈ ಮಾಡ್ಬೇಕಾದ್ರೆ ಸಿಗುವ. ಬಾಯ್. ಹಂಗೆ ತರಲೆ ಬಿಟ್ಬಿಟ್ಟು ಹೋಯ್ತಾನೆ ನೋಡು. ಕಿತ್ತದ ಕಾಮಿಡಿ ಮಾಡಿದ್ ನೀನಾ ನಾನ? ಹಂಗೆ ಇವನು ಹೊಟ್ಟೆವರಿ ಅವನಿಗೆ. ಜನ ಕಮೆಂಟ್ಸ್ ಅಲ್ಲಿ ಕ್ಯಾಕರ್ಸ್ ಹೋಗೋದ್ಬಿಟ್ಟಾರು. ಸುಮ್ಮನೆ ಏನು ಇಲ್ಲ, ಯಾರ ಲೂಸ್ ಮಾತಾಡ್ತಾಳೆ ಅಂತ ಕೇಳ್ಕತ್ತಾರೆ. ನೀನೇ ಒಪ್ಕೊಂಡಲ್ಲ, ಸಾಕ್ಬಿಡು. ಕಾದ ನಂತರ ಏನನ್ನು ಹಾಕಬೇಕು? ಎಣ್ಣೆ ಹಾಕಬೇಕು. ಎಷ್ಟು ಹಾಕಬೇಕು? 2 ಸ್ಪೂನು ಸಾಕಾ? ನಾನು ಸಾಕಾ? ಜಾಗ ಬರು. ನೀನು ಚೆನ್ನಾಗಿ ಪ್ರೇ ಆಗ್ಬಿಟ್ಟು ಬಂದ್ಬಿಡು. ಆತ ನೀನು ಹಂಗಂಗೂ ಪ್ರೇ ಆಗ್ಬೇಡ. ನೀನು ಹಿಂಗೆಲ್ಲ ಮಾತಾಡ್ಬೇಡ. ಮೀನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಮಸಾಲೆಯನ್ನು ಹಾಕಿದ್ದೇನೆ. ಚಾಯ್ ಒಂದನ್ನು ಮಲಗಿಸುವ. ಮಸಾಲೆ ಚೆನ್ನಾಗೈತೆ ಅಂತ ಮೀನು ಕುಣಿತೈತೆ ಬಿಸಿಲಿ ಅಲ್ವಾ? ಮಾತಾಡ್ತಾ ಇದ್ದೀನಿ. ನೀನು ಕೇಳಿಸ್ತಾ ಇದೆಯಾ?
ಮಾತಾಡ್ತೈತೆ ಮೀನು ನಿಂಗೆ ಕೇಳಿಸ್ತೈತಾ? ನಾನು ನಿಂಗೆ ಕುಯ್ದಾಕ್ಬಿಟ್ಟಿದ್ದೀರಲ್ಲ, ಹಿಂಗೆಲ್ಲ ಮೆತ್ತು ಮಡಗಿದ್ದೀರಲ್ಲ, ಗಲ್ಗಲೀಜಂಗೆ ಕಾಣಿಸ್ತಾ ಇಲ್ವಾ ನಿಮಗೆ ಅಂತ ಬೈತಾ ಐತೆ. ಅದೇ ಹಸು ಸಗಣಿ ಮೆತ್ತಿದೆಯಾ? ಅದಕ್ಕೆ ಅದು ಬೈತಾ ಇರೋದು. ನಿಂಗೇನು ಬುದ್ಧಿ ಇಲ್ವೇನೆ, ಹೆಂಗೆಂಗೋ ಆಗ್ತಾ ಇದೆಯಲ್ಲೇ ಅಂತ. ಫ್ರೈ ಆಗಿರೋ ಫಿಶ್ ಎಲ್ಲ ತೋರ್ಸೋಕ್ಕಾಗಲ್ಲ, ದೃಷ್ಟಿ ಆಗುತ್ತೆ. ಬಾಯ್.